ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಪಂಚದ ಇನ್ನೊಂದು ಅದ್ಭುತವಾದಂತ ಹಾಡು ಸಾವಿರಕ್ಕೆ ಒಬ್ಬ ಕಲಾವಿದ. ಅಷ್ಟೇ. ಇಡೀ ಹಾಡು ರವಿ ಸರ್ ವ್ಯಕ್ತಿತ್ವನ ಡಿಸ್ಕ್ರೈಬ್ ಮಾಡಿದಾಗಿದೆ. ಸಾವಿರಕ್ಕೊಬ್ಬ ಕಲಾವಿದ ಯಾರು? ನಮ್ಮೊಂದಿಗಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾರು. ಬಟ್ ಇನ್ನು ಇದ್ರ ಬಗ್ಗೆ ತಜ್ಞರ ಮಾಹಿತಿನ ತಿಳ್ಕೊಳ್ಳುವಂತ ಸಮೇತ ತಜ್ಞರಾದಂತ ಅರ್ಜುನ್ ಜನ್ಯ ಅವ್ರ ಬಳಿ ನಾವು ಕೇಳಕ್ ಇಷ್ಟಪಡ್ತೀವಿ. ಮತ್ತೊಂದು ಅಮೇಝಿಂಗ್ ಲೇಡಿ ಡ್ಯೂಯೆಟ್ ನಮ್ಮ ಸರೆಗಮಪನ ಇಬ್ಬರು ಲೇಡಿ ಸೂಪರ್ ಸ್ಟಾರ್ಸ್ ಅಂತ ಹೇಳ್ಬೋದು, ಮೆಲಡಿ ಸೂಪರ್ ಸ್ಟಾರ್ಸ್ ಅಂತ ಹೇಳ್ಬೋದು. ಇಬ್ರಿಗೂ ಈ ಹಾಡು ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು. ಸುದೀಕ್ಷಾ, ನೀನ್ ಬಂದ್ಬಿಟ್ಟೆ ಯು ಕೇಮ್ ಟು ದಿಸ್ ಸೈಡ್ ಅಂಡ್ ಯು ಆರ್ ಇನ್ಫಾರ್ಮ್ ನಾವು. ಪರ್ಫೆಕ್ಟ್ ಸಿಂಗಿಂಗ್, ಬ್ಯೂಟಿಫುಲ್. ನಿಮ್ ಬಗ್ಗೆ ಏನು ಹೇಳಂಗೇ ಇಲ್ಲ. ಫಸ್ಟ್ ಡೇ ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಈ ಹಾಡು ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರಿ. ಇಬ್ರು ಹಾಡಿದ್ರು ನನಗೆಲ್ಲೂ ಎರಡು ಡಿಫ್ರೆಂಟ್ ವಾಯ್ಸ್ ಹಾಡ್ತು ಅಂತಾನೆ ಅನ್ಸಿಲ್ಲ. ಕ್ಲೀನ್ ಆಗಿ ಆ ಹಾಡು ಮೆಲಡಿನ ಮ್ಯಾಚ್ ಮಾಡಿ ತಗೊಂಡ್ಬಂದಿದ್ದೀರಿ. ಸೋ ಮೆನಿ ಚೇಂಜ್ ಓವರ್ಸ್ ಅಗೇನ್ ಇನ್ ದಿಸ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ದಿಸ್. ಅಂಡ್ ಈ ಹಾಡನ್ನ ತನ್ಮಯರಾಗಿ ಕೇಳ್ತಿದ್ದಂತ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರೇ. ಒಂದು ಹಾಡು ಚೆನ್ನಾಗಿದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೂ ಒಂದು ಸುಖ, ಅದನ್ನ ಕಲ್ತ್ಕೊಳ್ಳೋದಕ್ಕೂ ಒಂದು ಸುಖ, ಅದನ್ನ ಕೇಳೋದಕ್ಕೂ ಒಂದು ಸುಖ. ಈ ಹಾಡು ಕಾಂಪೋಸಿಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ಸ್ ಲವ್ಲಿ ಟು ಟೀಚ್ ದ ಸಾಂಗ್ ಆಲ್ಸೋ. ಆ ಗ್ಲೈಡ್ ನೋಟ್ಸ್, ಬೇಸಿಕ್ ಗ್ಲೈಡ್ಸ್ ಎವ್ರಿವೇರ್. ಅದು ಅದ್ರ ಜೊತೆಗೆ ಹಾರ್ಮನೀಸ್, ಕೋರಸ್, ಗ್ರೂಪ್ ಎಕ್ಸಲೆಂಟ್ ಜಾಬ್. ಇಡೀ ಒಂದು ಸಾಂಗಿನ ಎಸೆನ್ಸ್ ಅವ್ರು ಹಾಡ್ದಂತಹ ಹಾರ್ಮನೀಸ್ ಅಲ್ಲಿ ಇತ್ತು. ಜೊತೆಗೆ ಈ ಸಾಂಗ್ ಸಿಂಕ್ರನಿ ತುಂಬಾ ಚೆನ್ನಾಗಿತ್ತು ಅಂಡ್ ಆ ಟೋನಾಲಿಟಿ ವಾಸ್ ಸೋ ನೈಸ್. ಸುಮ್ಮನೆ ಕಳೆದೋಗ್ಬಿಟ್ವಿ ಕೇಳಕ್ಕೆ. ಆಕ್ಚುಲಿ ವೆರಿ ನೈಸ್ ಸಿಂಗಿಂಗ್. ನೈಸ್. ಥ್ಯಾಂಕ್ ಯು ಗುರುಗಳೇ. ಈಗ ಸಾವಿರಕ್ಕೆ ಒಬ್ಬರೇ ಕಲಾವಿದ ರವಿ ಸರ್. ಫಸ್ಟ್ ಡಾಲ್ಬಿ ಫಿಲ್ಮ್ ಇದು. ಈ ಸಿನಿಮಾದಲ್ಲಿ ಎಲ್ಲ ಹಾಡು ಇಟ್ಟೆ. ಹೂವ ರೋಜಾವ ಬಂದ್ಬಿಟ್ಟು ಅಪ್ಪು ಫೇವ್ರೆಟ್ ಸಾಂಗ್ ಅದು. ಅದೇನು ಹೆಂಗ್ ಪಿಕ್ಚರೈಸ್ ಮಾಡಿದ್ರಿ ಸರ್, ಏನೇನು ಬರುತ್ತೆ ಶಾರ್ಟ್ ಎಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳೋರು. ಈ ಸಾಂಗ್ ಕೂಡ ಅಷ್ಟೇ. ಪಿಕ್ಚರೈಸ್ ಮಾಡ್ಬೇಕಾದ್ರೆ ಏನು ಕಾಂಪ್ಲಿಕೇಶನ್ ಅಂದ್ರೆ, ಅದೇ ಹುಡುಗಿ ಇಟ್ಕೊಂಡು ಬಂದ ಅಂತ ಒಂದು ಸಾಂಗ್, ಇದು ಮೇಘರಾಜ ಅಂತ ಸಿಪಾಯಿಲ್ ತೆಗೆದುಬಿಟ್ಟಿದ್ದೆ ನಾನು. ಮತ್ತೆ ಇದೊಂದು ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್. ವೀಣೆ ಎಲ್ಲ ಬಳಸ್ಬಿಟ್ಟಿದ್ದೀನಿ. ಪ್ರಾಪರ್ಟೀಸ್ ಬಳಸಂಗಿಲ್ಲ, ಯಾಕಂದ್ರೆ ಎಲ್ಲ ಆ ಸಾಂಗಲ್ಲಿ ಬಳಸ್ಬಿಟ್ಟಿದ್ದೀನಿ. ಅವಾಗ ಕರೆಕ್ಟಾಗಿ ಫ್ಲವರ್ಸ್ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಡೀ ಸಾಂಗ್ ಅಲ್ಲಿ ಕಲಾವಿದ ಅಂತ ಬಳಸಿರೋದ್ರಿಂದ ಪೇಂಟಿಂಗ್ಸ್ ಮಧ್ಯೆ ಎಲ್ಲ ಶಾರ್ಟ್ಸ್ ಇಟ್ಟು ಮಿರರ್ಸ್ ಎಲ್ಲ ರೋಡಲ್ಲಿ ತಂದು ಹಾಕಿ ಸಾಂಗ್ ತೆಗೆದಿದ್ದಂಥದ್ದು ಪ್ರತಿ ಸಾರಿ. ಮತ್ತೆ ಈಗ ಏನಂದ್ರೆ ಇಲ್ಲಿಂದ ಓಡೋಗಿ ಹಂಸಲೇಖನ ಒಂದ್ಸರಿ ತಪ್ಕೊಂಡ್ಬಿಡೋಣ ಅನ್ಸುತ್ತೆ. ದ ವೇ ವಿ ಹ್ಯಾವ್ ಕ್ರಿಯೇಟೆಡ್, ನಮ್ಮಿಬ್ರು ಕಾಂಬಿನೇಷನ್ ಇದೆಯಲ್ಲ, ಅದೇನೇ ವಿರಹ ಬಂದು ದೂರ ಆಗಿದ್ರು ಕೂಡ ಆ ಪ್ರೀತಿ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಅನ್ಸುತ್ತೆ. ಇವತ್ತಿಗೆ ಹಂಸಲೇಖನ್ ತುಂಬಾ ದಿವಸ ಆಯ್ತು ನೋಡಿ. ನಾಳೆ ಬೆಳಿಗ್ಗೆ ಫಸ್ಟ್ ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋದು ಒಂದು. ಹಂಸಲೇಖ ರವಿಚಂದ್ರನ್ ಅಂದ್ರೆ, ರವಿಚಂದ್ರನ್ ಅವ್ರು ಪ್ರೀತಿಸಿದಷ್ಟು ನನ್ನ ತಂದೆ ತಾಯಿ ಪ್ರೀತಿಸಿದಷ್ಟು ಯಾರು ಪ್ರೀತಿಸಕ್ ಸಾಧ್ಯ ಇಲ್ಲ. ವಿ ವರ್ ನೆವರ್ ಫ್ರೆಂಡ್ಸ್, ವಿ ವರ್ ಕಾಂಪಿಟೇಟರ್ಸ್ ಆಲ್ ದ ಟೈಮ್. ನೀನ್ ಸಾಂಗ್ ಮಾಡೋ, ನಾನು ಪಿಕ್ಚರೈಸ್ ಮಾಡ್ಕೊಂಡ್ ಬರ್ತೀನಿ ಅಂತ. ಸೊ ನಾವು ಸಾಂಗ್ ಮಾಡ್ಕೊಂಡು ಬಂದ್ರೆ, ವಿಜುವಲೈಸೇಷನ್ ಮಾಡ್ಕೊಂಡ್ ಬಂದ್ರೆ, ಸ್ಟುಡಿಯೋ ಪೂರ್ತಿ ಕಾಯೋದು ಹೆಂಗ್ ಪಿಕ್ಚರೈಸ್ ಮಾಡಿರ್ತಾರೆ ಈ ಸಾಂಗ್ ನೋಡೋಣ. ಆ ಎಕ್ಸೈಟ್ಮೆಂಟ್ ಅವ್ರು ಕೊಡ್ಬೇಕನ್ನೋ ಉತ್ಸಾಹ ಯಾವಾಗಲೂ ನನ್ನಲ್ಲಿರೋದು. ಯಾರಿಗಾರ ಸಾಂಗ್ ತೋರಿಸಿದ್ರೆ ಕೈ ಕಟ್ಕೊಂಡು ನಿಲ್ತ್ಕೋತಿರ್ಲಿಲ್ಲ ನಾನು. ಅಲ್ಲಿ ನೋಡಿ ಹೆಂಗ್ ಮಾಡಿದ್ದೀನಿ ಸಾಂಗ್. ಇವತ್ತಿಗೂ ಸಿನಿಮಾ ಮಾಡಿದ್ರೆ ಅದೇ ಗುಂಗಲ್ ಸಿನಿಮಾ ಮಾಡೋದು. ಸೊ ದಟ್ ಹ್ಯಾಸ್ ಬ್ರಾಟ್ ಮೀ ಸೋ ಫಾರ್ ಟಿಲ್ ಹಿಯರ್. ಲವ್ಲಿ ಸರ್. ಇನ್ನೊಂದ್ಸಲಿ ನಿಜವಾಗ್ಲೂ ಹಂಸಚಂದ್ರ ಈ ಒಂದು ಕಾಂಬಿನೇಷನ್ಗೆ ಜೋರಾಗಿ ಬರಲಿ ಚಪ್ಪಾಳೆ. ಸೂಪರ್. ಥ್ಯಾಂಕ್ ಯು ಸುದೀಕ್ಷಾ. ಥ್ಯಾಂಕ್ ಯು ರಶ್ಮಿ. ಥ್ಯಾಂಕ್ ಯು ಮ್ಯಾಮ್. ₹5 ಆಕ್ಟ್ ಮಾಡ್ರು ಅಂತಂದ್ರೆ ಇವರು 45 ರೂಪೀಸಿಗೆ ಆಕ್ಟ್ ಮಾಡೋರೆ. ಆಕ್ಚುಲಿ ಒಂದು ಕ್ಯಾಮ್ರಾದಲ್ಲೂ ನನ್ನ ಮಕ್ಕಳ ನೀವು ಕ್ಯಾಪ್ಚರ್ ಆಗಿಲ್ಲ, ಯಾಕಂದ್ರೆ ನಿಂತು ಹಾಡ್ಲೇ ಇಲ್ಲ ಅವ್ರು. ಬಟ್ ನಿಜವಾಗ್ಲೂ ಈ 3 ಜನರ ಚಪ್ಪಾಳೆ ಹೊಡಿ. ಸೂಪರ್. ಏನ್ ಕಂಪೋಸಿಷನ್. ನನ್ನ ಪ್ರಕಾರ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆನೇ ಹೊಡಿಬೇಕು ರವಿ ಸರ್ ಅಂಡ್ ಹಂಸಲೇಖ ಸರ್ ಅಷ್ಟೇ. ಹಂಸಲೇಖ ಸರ್ ಅಂಡ್ ರವಿಚಂದ್ರನ್ ಸರ್ ಒಂದು ಕಥೆಯನ್ನ ಹಾಡಾಗಿ ಕ್ರಿಯೇಟ್ ಮಾಡಿದ್ದು ಹಂಸಲೇಖ ಸರ್ ಸಂಗೀತದ ಮೂಲಕ. ಅದನ್ನ ಒಂದು ವಿಜುವಲ್ ಟ್ರೀಟ್ ಅಂದ್ರೆ ಕಾವ್ಯಮಯವಾಗಿ ಬೆಳ್ಳಿ ತೆರೆ ಮೇಲೆ ತೋರಿಸಿದ್ದು ನಮ್ಮ ರವಿ ಸರ್. ಏನ್ ವಿಜುವಲ್ಸ್. ನೀವ್ ಹೇಳಿದ್ರಲ್ಲ ಸರ್, ಒಂದು ಹಾಡು ಕೇಳಿದ ತಕ್ಷಣ ಆ ಹಾಡಲ್ಲಿ ನಾವಿರ್ಬೇಕು. ಈಗಲೂ ಅವ್ರು ಹಾಡ್ಬೇಕಾರೆ ಡ್ರೋನ್ ಪ್ರತಾಪ್ ಬಂದ್ರು, ನಮ್ ಕಣ್ಣೆದುರುಗಡೆ ನೀವೇ ಕಾಣಿಸಿದ್ದು ರವಿ ಸರ್. ಚೂಹಿ ಚಾವ್ಲಾನೇ ಕಾಣಿಸಿದ್ದು ರವಿ. ಆ ಡ್ರೆಸ್ ಕೂಡ ಹಂಗೆ ಹಾಕೊಂಡ್ ಬಂದವಳು ನೋಡೋಳು. ನಿಜ.
ಶಿವಾನಿ ಸೂಪರ್ ಬೇಬಿ, ಈ ಚೇಂಜ್ ಓವರ್ ಸಖತ್ತಾಗಿದೆ. ಬಟ್ ಆಕ್ಚುಲಿ ಯಾವ್ದಾನ ಪೊಲೀಸು ಬೆಳಗ್ಗೆ 6 ಗಂಟೆ ಪಾರ್ಕಲ್ಲಿ ವಾಕಿಂಗ್ ಮಾಡೋದು ನೋಡಿದ್ರ? ನಿಮ್ದೆ ಓಡಾಡ್ಸ್ಕೊಂಡು ಹೊಡೆಯೋದು ಕೇಳಿದೀನಿ, ಓಡಾಡ್ಸ್ಕೊಂಡು ಹೊಡೆದಿದ್ದು ಇವತ್ತೇ ನೋಡಿದ್ದ. ಬಟ್ ಸೂಪರ್. ನಿಮ್ಗೆ ಹಾಡು ಹಾಡೋದಂದ್ರೆ ಇಷ್ಟನಾ ಡ್ರೋನ್ ಪ್ರತಾಪ್ ಅವರೇ? ಸಿಂಗಿಂಗ್ ಇಷ್ಟನಾ? ಇದೇ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಸಖತ್ತಾಗಿ ಹಾಡಿದ್ರಿ, ಅದರಲ್ಲೂ ಲಾಸ್ಟ್ ಅಲ್ಲಿ ಹಾಡಿದ್ರಲ್ಲ ಜನ ಸೂಪರ್. ಇದು ಮೆಂಟ್ರಿಂಗ್ ಮಾಡಿದ್ದಾರೆ ಇಂದೂರು ಮತ್ತೆ ಸುಚೇತನ್ ಅವರು. ಮೆಂಟ್ರಿಂಗು ಸಿಂಗಿಂಗ್ಗೆ ನಾನು ಮಾಡಿದ್ದೀನಿ, ಬಟ್ ಈ ಹೋಲ್ ಸ್ಕಿಟ್ದು ಕೋರಿಯೋಗ್ರಫಿ ನಮ್ಮ ಮೆಂಟರ್ ಸುಚೇತನ್ ಅವ್ರದ್ದು. ಸೊ ಅವ್ರಿಗೆ ದೊಡ್ಡ ಚಪ್ಪಾಳೆ ಸಲ್ಬೇಕು, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸ್ಗೆ ಅರ್ಜುನ್ ಸರ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ಜಿ ಇದು ಹಿಸ್ಟ್ರಿ, ಇದು ಈ ಕಂಪೋಸಿಷನ್ ಆಗ್ಲಿ, ಈ ಐಡಿಯಾ ಆಗ್ಲಿ, ಇದೊಂದು ಮ್ಯೂಸಿಕಲ್ ಪ್ಲೇ. ಆ ಮ್ಯೂಸಿಕಲ್ ಪ್ಲೇನ ಹೇಗೆ ಕಂಪೋಸ್ ಮಾಡ್ಬೋದು, ಆ ಕಂಪೋಸ್ ಮಾಡಿರೋದು ಯಾರು? ನಮ್ಮ ಕರ್ನಾಟಕದ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಸರ್. ಈ ಐಡಿಯಾ ಕ್ರಿಯೇಟ್ ಮಾಡಿರೋದು ಯಾರು? ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಈ ಲೆವೆಲ್ ಆಫ್ ಇಷ್ಟು ಇಂಟೆನ್ಸ್ ವರ್ಕ್ ಯಾರೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಇದನ್ನ ಸೇವ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕು ಹೆಂಗೆ ಫ್ರೇಸಸ್ ಹೆಂಗೆ ಮಾಡೋದು, ಅದು ಎಲ್ಲಿ ಏನೇನು ಎತ್ಕೊಂಡು ಹೋಗಿದ್ದಾರೆ ಅಂದರೆ ಹಂಸಲೇಖ ಸರ್ಗೆ ನಾನು ಆಸ್ ಅ ಮ್ಯೂಸಿಷಿಯನ್ ಅದು ಅರ್ಥ ಆಗ್ತಾ ಇದೆ ನನಗೆ. ಅವ್ರು ಹೆಂಗೆ ಯೋಚನೆ ಮಾಡಿದ್ದಾರೆ, ಹೆಂಗೆ ಸಾಹಿತ್ಯ ಡಿಸೈನ್ ಮಾಡಿದ್ದಾರೆ, ಸರ್ ಹೆಂಗೆ ಅವ್ರಿಗೆ ನರೇಟ್ ಮಾಡಿದ್ದಾರೆ, ಇವ್ರ ಎಂಟ್ರಿ ಆದಾಗ ಹೆಂಗೆ ಚೇಂಜ್ ಆಗಬೇಕು, ಆಮೇಲೆ ಎಲ್ಲ ಕಟ್ಟಾದರೆ ಕೋರಸ್ ಮಾತ್ರ ಒಂದು ಜಾಗದಲ್ಲಿ ಬರಬೇಕು, ಆ ಜಾಗದಲ್ಲಿ ಲಿರಿಕ್ಸಲ್ಲಿ ಏನು ವಿಷಯ ಹೇಳಬೇಕು, ಆ ಜಾಗದಲ್ಲಿ ಲಿರಿಕ್ಸ್ ಯಾವ ಥರ ಇರಬೇಕು, ಅಲ್ಲರಿಗೂ ಇದ್ದಿದ್ದು ಬೇರೆ, ಇಲ್ಲಿ ಬೇರೆ ಫಿಲಾಸಫಿ, ಸೆಂಟ್ರಲ್ ತಮಾಷೆ, ಎಲ್ಲವೂ ಏನು ಹೇಳೋದಿದೆ. ಮ್ಯೂಸಿಕಲ್ ಭಗವದ್ಗೀತೆ ಅಂತ ಹೇಳ್ಬೋದು ಸರ್. ಮ್ಯೂಸಿಕ್ ಕಲಿಯೋರಿಗೆ ಎಲ್ಲನೂ ಇದೆ ಇದರಲ್ಲಿ. ಇದು ಏನು ಡಿಸೈನ್ ಸರ್. ಈ ಸ್ಟ್ಯಾಂಡಿಂಗ್ ಓವೇಷನ್ನು ನಿಮಗೆ ಸರ್ ನಿಜವಲ್ಲೂ. ಆ್ಯಂಡ್ ಇದು ನನ್ನ ಪರ್ಮಿಷನ್ ಇದ್ರೆ ನಾನು ಅಣ್ಣ ಈ ಬಜರ್ ನಿಮಗೆ ಸರ್. ರವಿ ಸರ್ ಮತ್ತೆ ಹಂಸಲೇಖ ಈ ಒಂದು ಸರ್ಗೆ. ಇದನ್ನ ಕ್ರಿಯೇಟ್ ಮಾಡಿದ್ದು ನಿಮ್ಮಿಬ್ಬರಿಗೆ. ಯು ಡಿಸರ್ವ್ ಮೋರ್ ಸರ್. ನೀವೆಲ್ಲರೂ ಎಷ್ಟು ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ರಿ ಗೊತ್ತಾ? ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಡ್ರೋನ್ ಪ್ರತಾಪ್ ಸರ್, ಏನು ಸರ್ ನೀವು ಹಾಡಿದ್ದು? ಇಲ್ಲ ಸರ್, ನಿಜವಲ್ಲೂ ಸರ್. ಆ ಬೇಸು ಫುಲ್ ರೌಂಡ್ ಇತ್ತು ಸರ್, ಆ ಟೋನೇ ರೌಂಡ್ ಆಗಿತ್ತು, ಮೈಕಲ್ಲಿ ಇಷ್ಟು ದಪ್ಪ ಬಂತು ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಅದು ಫಸ್ಟ್ ಟೈಮ್ ಹಾಡಿದ್ರಿ ಅಂತ ಇದ್ರೆ ನಿಮ್ಮ ಒಳಗಡೆ ನಿಜವಾದ ಕಲಾವಿದ ಸರ್. ಹ್ಯಾಟ್ಸ್ ಆಫ್ ಟು ದ ಟೀಮ್ ಆ್ಯಂಡ್ ಮೆಂಟರ್ಸ್ಗೆ ಹ್ಯಾಟ್ಸ್ ಆಫ್. ಇದೊಂದು ದೊಡ್ಡ ಅಚೀವ್ಮೆಂಟ್ ಸರ್. ಈ ಆ್ಯಕ್ಟ್ ಕೂಡ ನಮ್ಮ ಸರಿಗಮಪನಲ್ಲಿ ಎತ್ತಿಟ್ಬಿಟ್ಟು ನೋಡ್ರಪ್ಪ ಒಂದ್ಸತಿ ನಮ್ಮ ಹುಡುಗರೆಲ್ಲ ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ರು ಅಂತ ತೋರಿಸ್ಬೋದು. ದಿಸ್ ಆಲ್ಸೋ ವಿಲ್ ಬಿ ಅ ಡಾಕ್ಯುಮೆಂಟ್. ಆಲ್ ದ ಬೆಸ್ಟ್. ಬಟ್ ಇಲ್ಲೊಂದು ವಿಷಯ ನಾವು ಹೇಳಲೇಬೇಕು ಅರ್ಜುನ್ ಸರ್, ಒರಿಜಿನಲ್ ಸಾಂಗ್ ನ ಈ ಕಾರ್ಯಕ್ರಮದಲ್ಲಿ ರೀಕ್ರಿಯೇಟ್ ಮಾಡಿದ್ರಲ್ಲ ನಮ್ಮ ಮ್ಯೂಸಿಷಿಯನ್ಸ್. ಓ ಮೈ ಗಾಡ್, ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅರುಣ್ ಸರ್ ಅಂಡ್ ಬ್ಯಾಂಡ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.